ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 10ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು, ಎಡಬಿಡದೆ ಪ್ರಾರ್ಥಿಸಿ, ಪ್ರಾರ್ಥನೆಯನ್ನು ಕೇಳುವವನೇ, ಎಲ್ಲ ನರರು ನಿನ್ನ ಬಳಿಗೆ ಬರುವರು. ಕೀರ್ತನೆಗಳು 65:2. ನಾವು ಕರ್ತನ ಹತ್ತಿರ ಬರಬೇಕು. ಪ್ರೀತಿ ಮತ್ತು ಭಕ್ತಿಯಿಂದ ನಾವು ನಮ್ಮ ಹೃದಯಗಳನ್ನು ಆತನ ಕಡೆಗೆ ತಿರುಗಿಸಬೇಕು ಮತ್ತು ನಮ್ಮ ಪ್ರಾರ್ಥನೆಗಳನ್ನು ಪ್ರಾಮಾಣಿಕತೆಯಿಂದ ಸುರಿಯಬೇಕು. ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುವುದಲ್ಲದೆ ಅವುಗಳಿಗೆ ದಯೆಯಿಂದ ಉತ್ತರಿಸುತ್ತಾನೆ. ಪ್ರಾರ್ಥನೆಯ ಮೂಲಕ ನಾವು ದೇವರೊಂದಿಗೆ ಆಳವಾದ ಒಡನಾಟಕ್ಕೆ ಪ್ರವೇಶಿಸುತ್ತೇವೆ. ನಮ್ಮ ಆತ್ಮಕ್ಕೆ ಸಂತೋಷ ಮತ್ತು ಶಕ್ತಿಯ ಮೂಲವಾಗುವ ಒಡನಾಟ. ಆದರೆ ಪ್ರಾರ್ಥನೆಯನ್ನು ನಿರ್ಲಕ್ಷಿಸಿ ದೇವರೊಂದಿಗಿನ ಸಂಬಂಧವನ್ನು ನಿರ್ಲಕ್ಷಿಸುವವರು ಕಷ್ಟಗಳು ಬಂದಾಗ ತಮ್ಮನ್ನು ತಾವು ನಡುಗಿಸಿಕೊಳ್ಳುತ್ತಾರೆ. ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಒಂದು ಆಘಾತಕಾರಿ ಘಟನೆ ಸಂಭವಿಸಿದೆ. ಒಬ್ಬ ಕ್ರೈಸ್ತ ವೈದ್ಯಕೀಯ ವಿದ್ಯಾರ್ಥಿಯೂ ಸಹ ವಿದ್ಯಾರ್ಥಿಯನ್ನು ಬಿಕರ ಮತ್ತು ನಿರ್ದಯ ಕೃತ್ಯದಲ್ಲಿ ಕೊಂದನು. ಆ ಕ್ರೈಸ್ತ ವಿದ್ಯಾರ್ಥಿಯ ಪೋಷಕರು ಸ್ವತಃ ವೈದ್ಯರಾಗಿದ್ದರು. ಪತ್ರಿಕಾ ಸಂದರ್ಶನವೊಂದರಲ್ಲಿ ಅವನ ತಾಯಿ, ಮಾಧ್ಯಮಗಳು ನನ್ನ ಮಗನನ್ನು ಅಪರಾಧಿ ಎಂದು ಚಿತ್ರಿಸುತ್ತದೆ. ನಿಜ, ನಾವು ನಿಯಮಿತವಾಗಿ ಚರ್ಚಿಗೆ ಹೋಗುವುದಿಲ್ಲ, ಆದರೆ ನಾವು ದೇವರನ್ನು ನಂಬುತ್ತೇವೆ. ನನ್ನ ಮಗನು ಇದಕ್ಕೆ ಹೊರತಾಗಿಲ್ಲ. ಆ ಹೇಳಿಕೆಯನ್ನು ಓದುವುದು ನೋವಿನ ಸಂಗತಿಯಾಗಿತ್ತು. ಎಂತಹ ದುರಂತ! ಚರ್ಚ್ ಅಥವಾ ಆರಾಧನೆಗೆ ಸಮಯವಿಲ್ಲದ ಕ್ರೈಸ್ತ ವೈದ್ಯರು ಭಾನುವಾರದಂದು ಸಹ ಅವರ ವೃತ್ತಿಯು ಅವರನ್ನು ದೇವರನ್ನು ಹುಡುಕಲು ತುಂಬ ಕಾರ್ಯನಿರತವಾಗಿಸಿತು. ಮತ್ತು ಫಲಿತಾಂಶ ಹಿಂಸೆ, ಕಾನೂನು ಹೋರಾಟಗಳು, ತನಿಖೆಗಳು ಮತ್ತು ಹೇಳಲಾಗದ ದುಃಖದಲ್ಲಿ ಮುಳುಗಿದ ಜೀವನ. ಸತ್ಯವೇದವು ಎಚ್ಚರಿಸುತ್ತದೆ, ನೀವು ಸಬ್ಬತ್ ದಿನವನ್ನು ಆನಂದಕರವೆಂದು, ಕರ್ತನ ಪವಿತ್ರ ದಿನವನ್ನು ಗೌರವಾರ್ಹವೆಂದು ಕರೆದರೆ ನೀವು ಕರ್ತನಲ್ಲಿ ಸಂತೋಷಪಡುವಿರಿ ಮತ್ತು ನಾನು ನಿಮ್ಮನ್ನು ಭೂಮಿಯ ಎತ್ತರಗಳ ಮೇಲೆ ಜಯೋತ್ಸವದ ಸವಾರಿಯ ಮೇಲೆ ಸವಾರಿ ಮಾಡುವಂತೆ ಮಾಡುವೆನು. ಯೆಶಾಯ 58:13 ಮತ್ತು 14. ಯೇಸು ಕ್ರಿಸ್ತನ ಪ್ರಾರ್ಥನಾ ಜೀವನವನ್ನು ನೋಡಿ. ಅವನು ನಿರಂತರವಾಗಿ ಸೇವೆ ಮಾಡುತ್ತಿದ್ದನು. ಜನರು ಹಗಲಿರುಳು ಅವನ ಬಳಿಗೆ ಬರುತ್ತಿದ್ದರು. ಆದರೂ ಅವನು ತಂದೆಯೊಂದಿಗಿನ ಸಂಪರ್ಕವನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಇರಿಸಿದನು. ಅವನು ಆಗಾಗ್ಗೆ ಪ್ರಾರ್ಥಿಸಲು ಅರಣ್ಯಕ್ಕೆ ಹಿಮ್ಮಟ್ಟಿದನು. ಸ್ವರ್ಗದಲ್ಲಿರುವ ತನ್ನ ತಂದೆಯೊಂದಿಗೆ ಸಂವಹನ ನಡೆಸಲು ಏಕಾಂತತೆಯನ್ನು ಆರಿಸಿಕೊಂಡನು. ಲೂಕ 5:15 ಮತ್ತು 16. ದೇವರ ಪ್ರಿಯ ಮಕ್ಕಳೇ, ಈ ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಒಂದು ಇದ್ದರೆ ಅದು ನಿಮ್ಮ ಪ್ರಾರ್ಥನಾ ಜೀವನ. ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳಲು ಸಮಯವನ್ನು ಮೀಸಲಿಡಿ. ಆತನನ್ನು ಸ್ತುತಿಸಲು, ಆತನನ್ನು ಮಹಿಮೆಪಡಿಸಲು ಮತ್ತು ಕೃತಜ್ಞತೆ ಸಲ್ಲಿಸಲು. ಇದು ಮಾತ್ರ ನಿಮ್ಮ ಆತ್ಮವನ್ನು ಕಾಪಾಡುತ್ತದೆ ಮತ್ತು ನಿಮ್ಮ ಆತ್ಮವನ್ನು ಉನ್ನತೀಕರಿಸುತ್ತದೆ. ಹೆಚ್ಚಿನ ಧ್ಯಾನಕ್ಕಾಗಿ, ಯೆಹೋವನನ್ನು ಸ್ತುತಿಸುವವರು ಸತ್ತವರಲ್ಲ, ಮೌನ ಸ್ಥಳಕ್ಕೆ ಇಳಿಯುವವರು ನಾವೇ. ಈಗಲೂ ಎಂದೆಂದಿಗೂ ಕರ್ತನನ್ನು ಸ್ತುತಿಸುವವರು ನಾವೇ. ಕೀರ್ತನೆಗಳು 115, 17 ಮತ್ತು 18. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.